50 ರೂಪಾಯಿ ಇಸ್ಕೊತಾರಾ? ಕೈ ಕೊಡ್ತಾರೆ. ಹಂಗಂದ್ರೆ ಹೊಡಿತಾರ ಅಷ್ಟೇ. ಬ್ರೋ ನೀವ್ ಯಾವ ತರ ಯಾವಾಗ ಬ್ರೋ ಆತರ ಹುಡುಗಿರ್ ಜೊತೆ ಬರೋದು? ನಿಮ್ಗೆ ಅಂತ ಒಂದು ಹುಡುಗಿರ್ ಜೊತೆ ಕರ್ಕೊಂಡು ಹಣ್ಣುಕಾಯಿ ತಗೊಂಡು ಹೆಂಗ್ ಬ್ರೋ ಬರೋದು? ನೀವು ಎಲ್ಲ ಆದ್ಮೇಲೆ ವಾಪಸ್ ಅವ್ರಿಗೆ ಹೂ ಮುಡಿಸ್ಬೇಕು. ಚಾಮುಂಡಿ ಪಾದದಿಂದ ಬಿದ್ದಿರೋ ಹೂನ, ಮಲ್ಗೆ ಹೂನ ಅವ್ರ ಜಡೆಗ್ ಮುಗಿಸಿ ಕಂಕುಮ ಹಾಕಿ ಹಣೆಗೊಂದು ಮುತ್ತು ಕೊಡಕ್ಕಲ್ಲ. ನಾನು ಯಾವಾಗ ನೋಡೋದು ಬ್ರೋ? ನಿಮ್ಗೆ ಇದು ಆಸೆನಾ ಬ್ರೋ? ಚಿ ಅಲ್ಲ ನಿಮ್ಗೆ ಇದು ಆಸೆನಾ? ಅಲ್ಲ ಬ್ರೋ, ನಿಮ್ಮ ಹೆಂಡತಿಗೆ ನೀವು ಮುತ್ತಿರ್ಬೇಕು ಅಂತ ಆಸೆ. ಅಲ್ಲ ಅದೇ ನನ್ನ ಹೆಂಡತಿಗೆ ನೀವ್ ಇಕ್ಬೇಕು ಅಂತ ಆಸೆ. ಚಿ ತಂಗಮ್ಮ ಹಂಗೆಲ್ಲ ಅನ್ಬಾರ್ದು. ಅಲ್ಲ ನಾನು ಕೇಳ್ತಾ ಇರೋದು, ನನ್ನ ಹೆಂಡತಿಗೆ ನಾನ್ ಈ ತರ ಬಂದು ಮಾಡ್ಬೇಕು ಅನ್ನೋದು ನಿಮ್ಗೆ ಆಸೆ ಇದೆ? ಖಂಡಿತ ಆಸೆ. ಇದು 2 ಕನಸು ಬಿಡಿ ಬ್ರೋ. ಇಲ್ಲ ಕನ್ಸ ನೀವು ಆ ಗಳಿಗೆ ಮಾಡ್ಬೇಕಾದ್ರೆ ನನ್ಗೆ ಎಷ್ಟು ಪ್ರೌಡ್ ಆಗ್ಬೇಡ ನನ್ನ ಲೈಫಲ್ಲಿ. ನಿಮಗೆ ಯಾಕೆ ಪ್ರೌಡ್ ಆಗುತ್ತೆ? ಜೀವ ಜೀವ ನನ್ ಜೀವ ಕಣೋ ಇವನು ಅಂತ ರವಿಚಂದ್ರನ್ ಬಂದು ಹೇಳ್ತಾರೆ. ನನ್ ಮಗ ಅಂತಾರಲ್ಲ, ನಾನ್ ಬುದ್ಧಿ ಹೇಳ್ಕೊಟ್ಟಿದ್ದು ಕಣೋ ಅಂತ ನನ್ಗೆ ಎಷ್ಟು ಖುಷಿ ಆಗ್ಬೇಡ. ಯಾಕೋ ಹಂಗೆ ಕಾಣಿಸ್ತಾ ಇದೆ. ಆಕ್ಚುಲಿ ವಿನಯ್ಗೆ ಏನಂದ್ರೆ ಏನೂ ಗೊತ್ತಿರ್ಲಿಲ್ಲ. ಒಂದು ಅವಿ ಚವಿ ಗೊತ್ತಿಲ್ಲ. ಬರೀ ಹೆಣ್ಮಕ್ಳ ಹತ್ರ ಮೈಕಲ್ ಮಾತಾಡೋದು ಅಷ್ಟೇ ಗೊತ್ತಿತ್ತು. ಸೀಕ್ರೆಟ್ ಆಗಿ ಫೋನಲ್ಲಿ ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಎಲ್ಲ ಒಂದೊಂದ್ ಸ್ವಲ್ಪ ಟೀಚ್ ಮಾಡಿದೀನಿ. ಸ್ವಲ್ಪ ಇನ್ನೊಂಚೂರು ಸಿಗಿರ್ಬೇಕು. ಮೊಳಕೆ ಬಂದಿದೆ. ಟಾಪ್ ಗೇರ್ಗೆ ಹೋದಾಗ ಅಣ್ಣನ್ ಸ್ಪೀಡಿಗೆ ನಾವೆಲ್ಲ ಏನು ಮ್ಯಾಚ್ ಮಾಡಕ್ ಆತರ ಸ್ಪೀಡಿಗೆಲ್ಲ ಹೋಗಲ್ಲ. ಸುಮ್ಮನೆ ನಿಮ್ದೆಲ್ಲ ಬುಲೆಟ್ ಟ್ರೈನು ಬ್ರರ್ ಅಂತ ಹೊಡಿತಾ ಇರ್ತೀರ. ಅವ್ನ್ ನೋಡಿ ಬ್ರೋ, ಅವನ್ಗೂ ಖುಷಿ. ಹೆಂಗೋ ಇದ್ರ ಮಧ್ಯದಲ್ಲಿ ಫ್ರೀ ಎಜುಕೇಶನ್ ತಗೊಂಡ ಅವರು. ಆಕ್ಚುಲಿ ಏನಂದ್ರೆ ಕಿರಣ್ ಅವರು ನನಗೆ ಡೈಲಿ ಹೇಳೋದು ಅಂದ್ರೆ, ನಾನು ಯಾರಿಗೂ ಅಷ್ಟೊಂದೆಲ್ಲ ರಿಪ್ಲೈ ಎಲ್ಲ ಮಾಡ್ತಾ ಇರ್ಲಿಲ್ಲ. ನಾನೇನು ಅಷ್ಟು ತಲೆ ಕೆಡ್ಸ್ಕೊಂತಾ ಇರ್ಲಿಲ್ಲ. ನಂಗೆ ಹೆಣ್ಮಕ್ಳ ಹತ್ರ ಹೆಂಗ್ ಮಾತಾಡ್ಬೇಕು, ನಾನು ಯೂಶಲಿ ಹೆಂಗ್ ವಿಡಿಯೋದಲ್ಲಿ ಹೆಂಗ್ ಮಾತಾಡ್ತೀನಿ ಹಂಗೆ. ಆಮೇಲೆ ಇವ್ರು ಒಂದಿಷ್ಟೆಲ್ಲ ಹೇಳ್ಕೊಟ್ರು, ಸಾಫ್ಟ್ ಆಗಿ ಮಾತಾಡ್ಬೇಕು, ಕೇರಿಂಗ್ ಆಗಿರ್ಬೇಕು. ನೋಡಿ, ಕೇರಳದಿಂದ ಮೈಸೂರಮ್ಮ ಚಾಮುಂಡಮ್ಮನ ನೋಡಕ್ಕೆ ಜೋಡಿಲ್ ಬಂದವ್ರೆ. ನೀವ್ ಹಿಂಗೆ ನಮ್ ತರ ಬರೀ ನಾವೇ ಬಂದಿದೀವಿ. ಇದು ಅಸಹ್ಯ ಜೋಡಿ, ಇದು ಅಕ್ಸೆಪ್ಟೆಡ್ ಜೋಡಿ ಅಲ್ಲ, ಸಮಾಜ ಪಾಪ ಜೋಡಿ ಅಲ್ಲ, ಇದು ಕಿಲಾಡಿ ಜೋಡಿ ಅಲ್ಲ, ಜೋಡೆತ್ತು. ಸರಿ ಇದೆ. ಹಂಗಾಗಿ ನನ್ಗೆ ಎಷ್ಟೊಂದು ವಿಚಾರಗಳನ್ನ ಆಕ್ಚುಲಿ ಹೇಳ್ಕೊಟ್ಟಿದ್ದಾರೆ. ಅದೆಲ್ಲ ನಿಜ ಅನ್ಸ್ತು. ಬಿಕಾಸ್ ನನಗೆ ಈ ವಿಚಾರಗಳೆಲ್ಲ ನಂಗೆ ಯಾರು ಹೇಳ್ಕೊಟ್ಟಿರ್ಲಿಲ್ಲ, ನನ್ಗೂ ಅಷ್ಟೊಂದೆಲ್ಲ ಗೊತ್ತಿರ್ಲಿಲ್ಲ. ಪ್ರಾಬ್ಲಮ್ ಏನು ಅಂದ್ರೆ, ಮನೇಲೇ ಬೆಳೆದಿದ್ದಾರೆ, ಮನೆಯಿಂದ ಹೊರಗಡೆಗೆ ಬಂದೇ ಇಲ್ಲ. ಈಗಲೇ ಕಂಟೆಂಟ್ ಕ್ರಿಯೇಟರ್ ಆದ್ಮೇಲೆ ಹೊರಗಡೆಗೆ ಬಂದಿರೋದು. ಸೊ ಹಂಗಾಗಿ ಕೆಲವೊಂದು ನನ್ನಲ್ಲಿ ಏನಿತ್ತು ಜ್ಞಾನ, ಆ ಜ್ಞಾನನ ಇವ್ರಿಗೆ ದಾರಿ ಎರ್ದಿದ್ದೀನಿ. ಊಟ ಮಾಡ್ಕೊಂಡು ಬಂದ್ವಿ. ವಿನಿಬ್ರ, ನನ್ಗೆ ಈ ಸರ್ಕಲ್ ಇದೆಯಲ್ಲ ವಿನಿಬ್ರ, ತುಂಬಾ ಇಷ್ಟ. ಅಗ್ರಹಾರ ಸರ್ಕಲ್ ಅಂತ ಕರೀತಾರೆ ಇದನ್ನ. ನಿಮ್ಗೆ ಆ ಓಲ್ಡ್ ಮೈಸೂರ್ದು ಒಂದು ಥೇಟ್ ಅಯ್ಯೋ ಬ್ರೋ, ಇಲ್ಲಿತ್ತು ಬ್ರೋ, ಇಲ್ಲೊಂದು ದೊಡ್ಡ ಮರ ಇತ್ತು. ಅದಲ್ಲ, ಇಲ್ಲೊಂದ್ ಮರ ಇತ್ತು ಬ್ರೋ. ಏನೋ ಕಡಿಮೆ ಅನಿಸ್ತಿದೆ ಬ್ರೋ, ನಂಗೆ ಅರ್ಥ ಆಯ್ತಾ ಇಲ್ಲ ಬ್ರೋ. ಇಲ್ಲಿ ನೋಡಿ, ಇಲ್ಲಿ ಜೆರಾಕ್ಸ್ ಮಿಷಿನ್ಗಳು ಇದೆಯಲ್ಲ, ನಾವು ನಂಜನಗೂಡಿಂದ ಬರ್ತಿದ್ವಿ ಇಲ್ಲಿ ಜೆರಾಕ್ಸ್ ಮಾಡಿಸ್ಕೊಳಕ್ಕೆ. ತೀರಾ ಕಡಿಮೆ. ಜೆರಾಕ್ಸು, ಬುಕ್ಲೆಟ್ಸು, ಪ್ರಾಜೆಕ್ಟು ಅವೆಲ್ಲ ಪ್ರಿಂಟ್ಔಟ್ ತೆಗೆಸ್ಕೊತಾ ಇದ್ದಿದ್ದು ಇಲ್ಲೇನೆ. ಮೈಸೂರಲ್ಲಿ ಹಿಂದೆ ಕುತ್ಕೊಂಡು ಹೆಲ್ಮೆಟ್ ಹಾಕೊಂಡು ಕಂಪಲ್ಸರಿ ಇದೆ ತಾನೆ. ಬಟ್ ಎಲ್ಲ ಟೈಮು ಹಿಡಿಯಲ್ಲ. ವೀಕೆ ಇದು ಮಂತ್ ಎಂಡಲ್ಲಿ ಹಿಡಿತಾರೆ. ನಾವು ಟೀ ಕುಡಿಲೇ ಇಲ್ಲ ಅಲ್ಲ. ಟೀ ಕುಡಿಯೋಣ ಫಸ್ಟ್, ಚೆನ್ನಾಗಿ ಓಡುತ್ತೆ ಟೀ. ಅಲ್ಲೇ ಸೇಟು ಟೀ ಕುಡಿಯೋಣ. ಸೊ ಈಗ ಆಕ್ಚುಲಿ K10 ನಿಮ್ ಚಾಮರಾಜನಗರ, ಈ ಮೈಸೂರಲ್ಲಿ ಕಾಮನ್ K10. ಅವೆಲ್ಲ ಇಲ್ಲ. ಓಕೆ, ಸೊ ಎಷ್ಟು ಗೇರ್ ಇದೆ? 6 ಗೇರ. ಅಯ್ಯೋ ಶಿವನೇ, ಯಾವ್ದು ಭಯ ಇದು ಗಾಡಿ? ನಿಸ್ಸಾನ್ ಎಕ್ಸ್ಟ್ರೇಲ್. ನಿಸ್ಸಾನ್ ಎಕ್ಸ್ಟ್ರೇಲ್ ಅಂತನಾ? ನಿಸ್ಸಾನ್ ಎಕ್ಸ್ಟ್ರೇಲ್ ಓಡಿಸ್ಲಾ? ಕರ್ನಾಟಕದಲ್ಲಿ 6 ಗಾಡಿ ಇತ್ತು. ಯಡಿಯೂರಪ್ಪ ಅವ್ರದ್ದು, ಅಪ್ಪು ಅವ್ರದ್ದು, ಉಪ್ಪಿ ಅವ್ರದ್ದು, ರವಿಚಂದ್ರನ್ ಅವ್ರದ್ದು, ಇನ್ನೊಂದೆರಡು ಬಿಸ್ನೆಸ್ ಮೆನ್. ಅದ್ರಲ್ಲಿ ಯಾವ್ದೋ ಒಂದು ಕಾರಲ್ಲಿ ನೀವು ಕೂತಿದ್ದೀರಾ. ಯಾವ್ದು ಅಂತ ನಮ್ಮ ಪಯ್ಯನ ಹೇಳ್ಬೇಕು. ಯಾರ್ದು ಪಯ್ಯ? ಹೇಳ್ಬಿಡಿ, ಅದು ಸೀಕ್ರೆಟ್. ಅದು ಅದೇ ಆಕ್ಟರ್ದೇನೆ. ಹೆಂಗೈತೆ? 7666 ಫುಲ್ ಕ್ಲೋಸ್. ನಮ್ದು ಹೊಸ ಪವರ್ ಹತ್ರ ಹೋಗ್ಬಿಡಲ್ಲ. ಇದನ್ನ ನಾನು ಹಾಕಿದ್ದು ಸ್ಟೋರಿ. ಏನಿದೆ ಗುರು ಇದು? ಇನ್ನು ಟ್ರಾಟಲ್ ಓಪನ್ ಮಾಡಿಲ್ಲ. ಬಟ್ 4x4 ಅಂತಲ್ಲ. ಡೀಸೆಲ್. ಎಷ್ಟು ಮೈಲೇಜ್ ನೋಡಿದ್ರಾ? ಮೈಲೇಜ್ ಒಂದು 6 ಬದ ಇದೆ. 6
ಇಲ್ಲಿ ಲೆಫ್ಟಾ? ಕರೆಕ್ಟ್ 2007 7 ಮಾಡಲ್ಲ. ಇಂಪೋರ್ಟ್. ಸಖತ್ತಾಗಿದೆ. ಬಟ್ ನಿಮ್ಗೆ ಇನ್ನೊಂದು ಸ್ಪೆಷಾಲಿಟಿ ತೋರಿಸ್ಲಾ? ಏನು? ಇಲ್ಲಿ ನೋಡಿ, ಹೀಟೆಡ್ ಸೀಟ್ಸ್, ಎಲೆಕ್ಟ್ರಾನಿಕ್ ಅಡ್ಜಸ್ಟಬಲ್ ಸೀಟ್ಸ್. ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್. ಅಂದ್ರೆ ಈ ಇದೆಲ್ಲ ಮೊದ್ಲೇ ಇತ್ತ ಅಂತ ಹೊರದೇಶಗಳಲ್ಲಿ. ಇದು ಡೆಡ್ ಸ್ಪಾಟ್ ಆಗಲ್ಲ ನಿಮ್ಗೆ. ಇದೇ ಇಲ್ಲ, ಬ್ಲೈಂಡ್ ಸ್ಪಾಟ್ ಇಲ್ಲ ಇದ್ರಲ್ಲಿ. ಅದೇ ಆರಾಮಾಗಿ ಉಳ್ಬೋದು. ನಾನು ಅದನ್ನ ಡೆಡ್ ಸ್ಪಾಟ್ ಅಂತ ಹೇಳಿ ಅಲ್ವಾ? ಅದೇ ಬ್ಲೈಂಡ್ ಸ್ಪಾಟ್ ಅಂತ ಡೆಡ್ ಆಯ್ತಲ್ಲ, ಅದಕ್ಕೆ ಡೆಡ್ ಸ್ಪಾಟ್. ಅದೇನ್ ಗೊತ್ತಾ, XUV ನಲ್ಲಿ ಎಲ್ಲ ಇದೆ, ಬಟ್ ಫೀಲಿಂಗ್ ಇಲ್ಲ. ಫೀಲ್ ಇಲ್ಲ ಇದ್ರಲ್ಲಿ ಫೀಲಿಂಗ್ ಇಲ್ಲ. ಸೇಮ್ ನನ್ಗೆ ನಾನು ಜಿಮ್ನಿ ಓಡಿಸ್ದಂಗೆ ಫೀಲ್ ಆಯ್ತಾ ಇದೆ ನನಗೆ. ಇದಾಕೊಳ್ಳಿ, ಇದಾಕಿ ಥ್ರಾಟಲ್ ಬಿಡಿ, ಫುಲ್ ಓಪನ್ ಮಾಡಿ. ಮಾಡ್ತಾ ಇದೀನಿ. ಇನ್ನೂ ಇಲ್ಲ, ನೀವು ಮಾಡ್ತಿಲ್ಲ, ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಇನ್ನೂ ಇಲ್ಲ 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 ಇಲ್ಲ. ತಡ ಹೋಗಿ ಸ್ವಲ್ಪ ಸ್ಲೋ ಮಾಡಿ, ಸೆಕೆಂಡ್ ಇಂದ ಪುಷ್ ಮಾಡಿ. ವಾಪಸ್ ಬಂದ್ಬಿಟ್ರು ನೋಡಿ ಹೆಂಗೆ ಫೀಲ್. ನೈಸ್. ಲೆಜೆಂಡ್. ಅಲ್ಲೊಂದು ಬ್ಲಾಕ್ ಕಲರ್ ತೋರಿಸಿ ಮುಂದೆ. ಇದೊಂದು ಲೆಜೆಂಡ್, ಫಸ್ಟ್ ಜನರೇಷನ್ ಸಫಾರಿನಾ? 4-wheel ಡ್ರೈವ್ ಫಾರ್ಚುನರ್. 4-wheel ಡ್ರೈವ್ ಇತ್ತು, ಅದಕ್ಕೆ ಆಲ್-wheel ಡ್ರೈವ್, ಎನಿ ಟೈಮ್ ಆಲ್-wheel ಡ್ರೈವ್ ಅದು. 3 ಲೀಟರ್. ಯಾವಾಗ್ಲೂ ಹಿಂಗೆ ಕಾರ್ಗಳು ತಗೊಂಡೇ ಇರೋ ದುಡ್ಡೆಲ್ಲ ವೇಸ್ಟ್ ಮಾಡ್ತೀರಾ ಅಲ್ಲ? ವೇಸ್ಟ್ ಮಾಡ್ತಾ ಇಲ್ಲ, ನಿಮ್ಗೆ ಖುಷಿ ಸಿಗ್ತಾ ಇದರಿಂದ ಅಷ್ಟೇ. ನಾವು ಜನ ಖುಷಿ ಕೊಡ್ತೀವಿ. ಬೇರೆ ಯಾವ ತರ ಎಲ್ಲ ಕೊಡ್ತೀರಾ? ಇಲ್ಲ, ಅದೆಲ್ಲ ನಿಮ್ದು ಈಸಿಯಾಗಿ ನೈ ಕೊಡಿಸ್ತಾ ಇದ್ದೀರಲ್ಲ ಹಾಗೆ. ಪಾಪ ಈಗಾವೆ ನಾಯಿ ಬಗ್ಗೆ ಮಾತ್ರ ಮಾತಾಡಂಗಿಲ್ಲ. ಯಾಕೆ? ಅದು ಹಂಗೆ. ಅವ್ರು ನಿಮ್ಮವರ ಜಲಸಿ ಎಲ್ಲ ಪಾಪ ಅದೊಂಥರ ಮುಗ್ಧ ಅದು. ಕಾರ್ ಸ್ಟಾಪ್ ಇರ್ಬೇಕು. ಆಟೋಗೆ ಹಾಕಿ ಹಾಕ್ದೆ. ಹ್ಞೂ ಮಾಡ್ಲಾ? ಮಾಡಿ ಫುಲ್ಲು ಒಯ್ತಾರಿ. ಫುಲ್ ಥ್ರಾಟಲ್. ಚಿಚ್ಚಿ ಫುಲ್ ಥ್ರಾಟಲ್ಲು. ಗೇರ್ ಚೇಂಜ್ ಮಾಡ್ಬಿಡಿ, ಹೊಡಿರಿ. ಒಂದ್ರಲ್ಲೇ ಈಗ ಹಾಕೋಯ್ತು. ಮಣ್ಮೇಲೆ ಹೋಗಿ, ಮಣ್ಮೇಲೆ ಹೋಗಿ, ಮಣ್ಮೇಲೆ. ಹಿಂದೆ ಐಟಮ್ ಇದೆಯಲ್ಲ, ಐಟಮ್ಸ್ ಇದೆ ಹಿಂದೆದು ಡಿಕ್ಕಿ ಸ್ಪೇಸ್. ಒಳ್ಳೆ ಈ ಮಾಡಬಾರ್ದೇ ಇರೋ ಕೆಲಸ ಮಾಡಿ ಆಡೈಕ್ಳಿಗೆ ಮದುವೆ ಮಾಡಿದ್ರೆ ಏನು ಅಂದ್ರಂತೆ ಹಂಗಾಯ್ತು ಇವಾಗ ಕತೆ. ಇಲ್ಲಿ ವಾಪಸ್ ಅಲ್ಲ, ಅಟ್ಲೀಸ್ಟ್ ಈಗ ಐಫೋನಲ್ಲಿ ಫೀಚರ್ ಇರೋದ್ರಿಂದ ಬಚಾವು. ಇಲ್ಲ ಅಂದ್ರೆ ಏನ್ ಕತೆ? ಅಲ್ಲೇ ಇದೆ. ನನ್ಗೆ ಯಾಕೋ ಈ ಮೋನಿ ಮೇಲೆ ಡೌಟ್ ನನಗೆ. ಅದ್ ಹಿಂದೆ ಐತೆ ಪಾಪ. ಸತ್ಯ ಹರಿಚಂದ್ರನ್ ತರ ಹೋಯ್ತವ್ರ ಅವರು. ಇರಿರೋ ಇದ್ಯಾ ಕಲರ್ ಆಗಿ ತೋರಿಸ್ತೈತಲ್ಲ? ಇದು ಬ್ಲಾಕ್ ಆಗಿ ಬರ್ತಿದೆ ಅಲ್ವಾ? ವೇಟ್ 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 ಅಲ್ಲಲ್ಲ, ಹೋಗ್ 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 ಹೋಗ್. ಯಾರು ಎತ್ತಿಟ್ರೋ ಅವ್ರ ಕೈ ಇದಾಗ್ಬಿಡ್ಲಪ್ಪ. ಹಾ ಸ್ಟಾಪ್ ಇಲ್ಲೇ. ನನ್ಗೆ ಯಾಕೋ ಆ ಮುಚ್ಚಲ ತೆಗೆದು ನೋಡಿದ್ರೆ ನಾನು ಅದಕ್ಕೆ ಇಲ್ಲಿ ನೋಡಿದೆ, ಇದ್ರೊಳಗಡೆ ಏನಾರು ಇಟ್ಟವ್ರ ಅಂತ. ಬೀಪ ಕನೆಕ್ಟ್ ಆಯ್ತಾ ಇಲ್ಲ. ಪ್ಲೇಯಿಂಗ್ ಅಂತ ಬರ್ತಿದೆ. ಪ್ಲೇ ಮಾಡು. ಪ್ಲೇಯಿಂಗ್ ಇಲ್ಲೇ ಇದ್ರ ಮೇಲೂ ಎಂತ ಕೊಟ್ಟಿರೋದು. ಒಳ್ಳೆ ಕೆಲಸ ಆಯ್ತಲ್ಲ ಇದು. ನೋಡಲಿ ಅಲ್ಲ, ಆರಾಮಾಗಿ ಕೂತು ಮಾಡ್ಕೋತೀವಿ. ಮತ್ತೆ ನಾನೇಕೆ? ಅಯ್ಯೋ ಅವೆಲ್ಲ ಸೀನೇ ಇಲ್ಲ ನನ್ನ ಹತ್ರ. ಒಂಚೂರು ಮುಂದೆ